ಮೈಸೂರಿನಲ್ಲಿ ಅತ್ಯಂತ ಶ್ರೀಮಂತ ಯಾರಾದ್ರಿದ್ರೆ ಅದು ಸಿದ್ದರಾಮಯ್ಯ. ಸಿದ್ದರಾಮಯ್ಯವರು ತಪ್ಪು ಮಾಡಿಲ್ಲ ಅಂತ ನಾವು ಚರ್ಚೆ ಕೂತ್ಕೊಳ್ತೀವಿ ಅಂತ ಒಂದು ಟೀಮ್ ರೆಡಿ ಆದರೆ ನೀವು ಅವರೊಟ್ಟಿಗೆ ಚರ್ಚೆ ಕೂತ್ಕೊಳ್ಳೋಕೆ ರೆಡಿ ಇದ್ದಾರೆ ನಮ್ಮ ಮಾಧ್ಯಮದ ಮುಖಾಂತರ? ಖಂಡಿತ ಅವ್ರನ್ನ ಕರೀರಿ, ನಾವು ದಾಖಲೆಗಳ ಸಮೇತ ಬರ್ತೀವಿ, ಆ ದಾಖಲೆಗಳಿಗೆ ಉತ್ತರ ಕೊಡಲಿ. ನೀವು ಯೋಧರ, ಕಾರ್ಗಿಲ್ ಯೋಧರ, ನಿಮಗೆ 14 ಸೈಟ್ ಬೇಕಾ? 86,000 ಅರ್ಜಿಗಳಿದ್ದಾವೆ ರೀ ಅಲ್ಲಿ. ಸೀನಿಯರಿಟಿಯಲ್ಲಿ 16 ವರ್ಷ ಎಷ್ಟು ಅವ್ರು ಮುದುಕರಾಗಿ ಸತ್ತೇ ಹೋದರು. ಕೆಲವರು ಅರ್ಜಿ ಸಲ್ಲಿಸ್ಕೊಂಡ್ರು ನಿವೇಶನಕ್ಕಾಗಿ, ಅನೇಕರು ಸತ್ತೇ ಹೋದರು. ಆ ಮನೆ ಮಾದೇಗೌಡನ ಮರ್ಯಾದೆ ನಿಮಗಿಲ್ಲ ಅಲ್ರಿ. ಸ್ನೇಹಮಯಿ ಕೃಷ್ಣ ಇನ್ನೊಂದು ಕಂಪ್ಲೇಂಟ್ ಮಾಡಿದ್ದಾರೆ ಗೊತ್ತಾ? ನೀವು ಡಿನೋಟಿಫೈ ಮಾಡಿದ್ದೀರಿ ನಿಮ್ಮ ಪತ್ರದ ಆಧಾರದ ಮೇಲೆ. ಅತ್ಯಂತ ಚಾಣಾಕ್ಷ ರೀತಿಯ ಏನಾದರೂ ಭ್ರಷ್ಟಾಚಾರ ಮಾಡಿದ್ರೆ ನೀವೇ. ಬಿಜೆಪಿ ಪಕ್ಷದವರು ಪಾದಯಾತ್ರೆ ಮಾಡಿಕೊಂಡು 10ನೇ ತಾರೀಕಿಗೆ ಬರ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಮೈಸೂರಿನ ಜನ ಸೇರಬೇಕು. ನೀವು ಆವತ್ತು ದಿನ ಮನೇಲಿ ಕೂತ್ಕೊಡ್ಬೇಡಿ. ಕಳ್ಳತನಕ್ಕೆ ಸಪೋರ್ಟ್ ಕೊಡೋಕ್ಕೆ ಇನ್ನೊಂದು ಸಮಾವೇಶ ಆಗ್ತಾ ಇದೆ. ಕಾಂಗ್ರೆಸ್ ಅಂದರೆ ಕಳ್ಳರ ಗುಂಪು, ಅದು ಒಂದು ಸಮಾವೇಶ ಮಾಡ್ತಿದೆ. ಅಂದರೆ ಕಳ್ಳರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ಸಮಾವೇಶ ಅಲ್ಲ, ಟಾರ್ಗೆಟ್ ಅಲ್ಲ. ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮೇಲೆ ಒಂದು ಭಾವ ಇತ್ತು ಇಡೀ ರಾಜ್ಯದಲ್ಲಿ. ಅವರೊಬ್ಬ ಸಜ್ಜನ, ಅವರೊಬ್ಬ ಕಾನೂನು ಪಂಡಿತರು, ಅವರು 2 ಬಾರಿ ಮುಖ್ಯಮಂತ್ರಿಗಳಾದವರು, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು ಮತ್ತು ದಲಿತರ ಒಬ್ಬ ಪರ ಇರುವಂಥ ಒಬ್ಬ ಆಧುನಿಕ ಬಸವಣ್ಣ, ಮತ್ತು ದೇವರಾಜ ಅರಸು ಬಿಟ್ಟ ಮೇಲೆ ಇವರೇ, ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿಟ್ಟರೆ ಪ್ರಾಮಾಣಿಕರು ಇವರೇ, ಹೀಗೆಲ್ಲ ಒಂದು ಭಾವ ಇತ್ತು. ಎಲ್ಲವನ್ನು ಸುಳ್ಳು ಮಾಡಿಬಿಟ್ರಲ್ರಿ ಸಿದ್ದರಾಮಯ್ಯನವರೇ. ನಿಮಗೆ ಬೇಕಾ? ನೋಡಿ, ಅಲ್ಲಿ ಒಬ್ಬರು ಕಾರ್ಗಿಲಲ್ಲಿ ಮದುವೆಯಾಗಿ 10 ತಿಂಗಳೇ ಆಗಿರೋದು. ಆತ ಕಾರ್ಗಿಲಲ್ಲಿ ಆ ಯೋಧ ಸತ್ತೋಗ್ತಾನೆ. ಆತನ ಪತ್ನಿ 4-5 ವರ್ಷಗಳಿಂದ ನಿವೇಶನಕ್ಕಾಗಿ ಪರದಾಡ್ತಾ ಇದ್ದಾಳೆ. ಆದರೆ ಅವಳಿಗೆ ನಿವೇಶನ ಕೊಡಲಿಲ್ಲ. ನೀವು ಶಿಫಾರಸು ಮಾಡಿದ್ರು ಕೂಡ ನಿಮಗೆ 14 ಸೈಟ್ ಬೇಕಾ? ಅಲ್ರಿ, ನೀವು ಒಬ್ಬ ಕಾನೂನು ಪಂಡಿತರಲ್ವ, ಹೇಳಿ. ಈಗ 1997ರಲ್ಲಿ ನೀವು ಹೊಡೆದಿದ್ದೀರಲ್ಲ 3 ಎಕರೆ 16 ಗುಂಟೆ ಜಾಗ, ಅದನ್ನು ನೋಟಿಫಿಕೇಷನ್ ಮಾಡುತ್ತೆ ಇದೇ ಮೂಡದವರು ಅಲ್ವಾ? 1997ರಲ್ಲಿ. 98ರಲ್ಲಿ 3 ಎಕರೆ 16 ಗುಂಟೆ ಜಾಗವನ್ನು ಡಿನೋಟಿಫೈ ಮಾಡ್ತೀರಿ. ನಿಮ್ಮ ಶಿಫಾರಸಿನಲ್ಲೇ ಮಾಡ್ತಾರೆ. ಅದೊಂದೇ ಜಾಗವನ್ನು 3 ಎಕರೆ ಭೂ ಸ್ವಾಧೀನ ಕೈ ಬಿಟ್ಟ ಮೇಲೆ ಅದಕ್ಕೆ ಯಾಕೆ ಪರಿಹಾರ ಕೇಳ್ತೀರಿ ನೀವು? ನಿಮ್ಮ ಭಾವ ಮೈದ ತಾನೇ ಅದನ್ನು ಖರೀದಿ ಮಾಡಿರೋದು. 3 ಎಕರೆ 16 ಗುಂಟೆವನ್ನು ನಿಮ್ಮ ಭಾವ ಮೈದ ಖರೀದಿ ಮಾಡ್ತಾನೆ. ಅದೇದು ದೇವರಾಜು ಅಂತ ಹೇಳೋ ಇನ್ನೊಬ್ಬ ಮಹಾನ್ ಪಟಿಂಗನ ಹತ್ರ ಖರೀದಿ ಮಾಡ್ತಾನೆ 5,96,000ಕ್ಕೆ. ಹೌದಲ್ವಾ? ಇದು ಡಾಕ್ಯುಮೆಂಟಲ್ಲಿ ಇದೆಯಲ್ವಾ? ಇದಕ್ಕೆ ನೀವು ಕನ್ವರ್ಷನ್ ಮಾಡಿಸ್ತೀರಿ. ನೀವೇ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಿ ಕನ್ವರ್ಷನ್ ಮಾಡಿಸ್ತೀರಿ. ಅಲ್ಲಿಂದ ನಿಮ್ಮ ಹೆಂಡತಿಗೆ ನಿಮ್ಮ ಬಾಮ ಇದರಿಂದ ದಾನಪತ್ರ ಅಂತ ತಗೊಳ್ತೀರಿ ಅಲ್ರಿ. ಇಷ್ಟೆಲ್ಲ ಗೋಲ್ಮಾಲ್ ಮಾಡ್ತೀರಿ. ನಿಮಗೆ 14 ಸೈಟು ವಿಜಯನಗರದಲ್ಲಿ. ಆ ಮಿಲಿಟರಿ ಯೋಧನಿಗೆ 1 ಸೈಟು ಇಲ್ಲ. 86,000 ಅರ್ಜಿಗಳಿದ್ದಾವೆ ರೀ ಅಲ್ಲಿ. ಸೀನಿಯರಿಟಿಯಲ್ಲಿ 16 ವರ್ಷ ಎಷ್ಟು ಅವ್ರು ಮುದುಕರಾಗಿ ಸತ್ತೇ ಹೋದರು. ಕೆಲವರು ಅರ್ಜಿ ಸಲ್ಲಿಸ್ಕೊಂಡ್ರು ನಿವೇಶನಕ್ಕಾಗಿ, ಅನೇಕರು ಸತ್ತೇ ಹೋದರು. ಆ ಮನೆ ಮಾದೇಗೌಡನ ಮರ್ಯಾದೆ ನಿಮಗಿಲ್ಲ ಅಲ್ರಿ. ಆ ಮನೆ ಮಾದೇಗೌಡ ಅಂತ ಹೇಳುವವರು ಕರೆದು ಸೈಟ್ ಕೊಟ್ಟರು. ಅವರಿಗೆ ಮನೆ ಮಾದೇಗೌಡ ಅಂತ ನೀವೇ ಅಲ್ಲೂ ರೀ ಕಳೆದ ಸರಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದು. ನಾಚಿಕೆ ಆಗೋದಿಲ್ಲ ನಿಮಗೆ? 14 ಸೈಟ್ ಅಂತೇಳಿ ಇಷ್ಟೆಲ್ಲ ಜನ ಮಾಡ್ತಾ ಇದ್ದಾರೆ. ಒಂದು ಕಡೆ ಪಾದಯಾತ್ರೆ ನಡೀತಾ ಇದೆ ನಿಮ್ಮ ವಿರುದ್ಧವಾಗಿ. ನೀವು ಮೈಸೂರಿನವರು, ಇಡೀ ಮೈಸೂರಿನ ಜನಕ್ಕೆ ಟೋಪಿ ಹಾಕಿದಿರಲ್ಲ. ಆ ಸ್ನೇಹಮಯಿ ಕೃಷ್ಣ ಇನ್ನೊಂದು ಕಂಪ್ಲೇಂಟ್ ಮಾಡಿದ್ದಾರೆ ಗೊತ್ತಾ? ನೀವು ಡಿನೋಟಿಫೈ ಮಾಡಿದ್ದೀರಿ ನಿಮ್ಮ ಪತ್ರದ ಆಧಾರದ ಮೇಲೆ. ಅದನ್ನು ಕೂಡ ನೀವು ಮೋಸ ಮಾಡಿದಿರಿ. ನಾನು ಕಂಡಂತೆ ಇಡೀ ರಾಜ್ಯದಲ್ಲಿ ಅತ್ಯಂತ ಚಾಣಾಕ್ಷ ರೀತಿಯ ಏನಾದರೂ ಭ್ರಷ್ಟಾಚಾರ ಮಾಡಿದ್ರೆ ನೀವೇ ಭ್ರಷ್ಟಾಚಾರ. ನಿಮಗೆ ಬೇನಾಮಿ ಆಸ್ತಿಗಳು ಎಷ್ಟಿದೆ ಅಂತ ಗೊತ್ತಾ? ಕಂಡವರ ಹೆಸರಿನಲ್ಲಿ ಆಸ್ತಿ ಮಾಡಿಟ್ಟಿದ್ದೀರಲ್ಲ. ನೀವು ಇಷ್ಟೊತ್ತಿಗೆ ಯಾವನಾದರೂ ಮುಖ್ಯಮಂತ್ರಿ ಆಗಿದ್ದರೆ ನೋಡ್ರಿ, LK ಅದ್ವಾನಿಗೆ ಪಾರ್ಲಿಮೆಂಟಲ್ಲಿ ಆರೋಪ ಮಾಡಿದಾಗ ತಕ್ಷಣ ರಾಜೀನಾಮೆ ಕೊಟ್ಟರು. ನಾನು ಈ ಆರೋಪದಿಂದ ಮುಕ್ತವರೆಗೆ ಈ ಪಾರ್ಲಿಮೆಂಟ್ ಪ್ರವೇಶಿಸೋದಿಲ್ಲ ಅಂತ. ನೀವು ಬಂಡರಾಗಿ ಕೂತಿದ್ದೀರಿ. ನಾನು ಮೈಸೂರಿನ ಜನತೆಗೆ ಹೇಳ್ತೀನಿ, ಅವರಿಗಿಂತ ಬಂಡ್ರು ನೀವು ಅಂತ. ನೀವು 86,000 ಅರ್ಜಿ ಹಾಕಿದವರು ಯಾಕೆ ಸುಮ್ಮನಿದ್ದೀರಿ? ಮೈಸೂರಿನ ಜನ ಇದೊಂದು ಸಾಂಸ್ಕೃತಿಕ ನಗರ, ಇದನ್ನು ದಳ್ಳಾಳಿಗಳ ನಗರ ಮಾಡಬೇಡಿ. ನಾನು ಕೊಡಗಿನವನು, ನನಗೇನು ಇಲ್ಲಿ ಬಂದು ಆಗಬೇಕಾಗಿಲ್ಲ. ಆದರೆ ನಾನು 3 ವರ್ಷ ರಂಗಾಯಣದಲ್ಲಿದ್ದ ಋಣವನ್ನು ತೀರಿಸಬೇಕಾಗಿದೆ. ನಾನು ಈ ಮೈಸೂರಿಗೆ ಬಂದು 3 ವರ್ಷ ಇಲ್ಲಿ ಕೆಲಸ ಮಾಡಿದಾಗ ಇಲ್ಲಿನ ಜನರ ಸಜ್ಜನಿಕೆ, ಇಲ್ಲಿನ ಜನರ ಪ್ರಾಮಾಣಿಕತೆ ಕಂಡು ನಾನು ಬೆರಗಾಗಿದ್ದೆ. ಸಾಂಸ್ಕೃತಿಕ ನಗರ ರೀ ಇದು ಮೈಸೂರು, ದಳ್ಳಾಳಿಗಳಿಗೆ ನಗರ ಮಾಡಬೇಡಿ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧವಾಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಹೌದು, ಯಾಕೆಂದರೆ ನಾನು ಸಿದ್ದರಾಮಯ್ಯನ ಪತ್ನಿಯ ವಿರುದ್ಧ ಮಾಡಿದ್ದೀನಿ. ಆ ದೇವರಾಜು ಅಂತ ಹೇಳುವಂಥ ಪಟಿಂಗನ ವಿರುದ್ಧ. ಅದು ಮೈಲಾರಾಯನ ಜಾಗ, ಅದನ್ನು ದೇವರಾಜು ಹೊಡೆದಿರೋದು. ಅದನ್ನು ಇವರ ಭಾವಮೈದ ರಿಜಿಸ್ಟರ್ ಮಾಡ್ಕೊಂಡಿದ್ದು, ಕನ್ವರ್ಷನ್ ಮಾಡ್ಕೊಂಡಿದ್ದು, ಅದು ಮಲ್ಲಿಕಾರ್ಜುನ ಸ್ವಾಮಿ ಅಂತ. ಇವರ ವಿರುದ್ಧ ನಾನು ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ. ಯಾಕೆಂದರೆ ಇನ್ನೊಬ್ಬರಿಗೆ ಹೇಳೋ ಮೊದಲು ನಾನು ಕರೆಕ್ಟಾಗಿ ಅದನ್ನು ಪಾಲಿಸಬೇಕು ಅಂತ ಮೊದಲು ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಇಷ್ಟು ಹೊತ್ತಿಗೆ ಒಂದು 100 ಕಂಪ್ಲೇಂಟ್ ಆಗಬೇಕಾಗಿದೆ. ಇದೊಂದು ದಗಲುಬಾಜಿ ಪ್ರಕರಣ.
ಅದು ಮುಖ್ಯಮಂತ್ರಿಯೇ ಸ್ವತಃ ಮೈಸೂರಿನವರು ಎಂಥ ಬೋಂಗು ಬಿಡ್ತಾರ್ರಿ. ಎಷ್ಟು ಜನಕ್ಕೆ ಈಗ ಎಣ್ಣೆ ಸವರಿಸ್ತೀರಿ? ಸಾಧ್ಯ ಇಲ್ಲ. ನಾನೊಂದು ಮನವಿ ಮಾಡ್ತೇನೆ, ಈ ಪಕ್ಷ ಯಾವುದಾದ್ರಲ್ಲಿ BJP ಪಕ್ಷದವರು ಪಾದಯಾತ್ರೆ ಮಾಡಿಕೊಂಡು 10ನೇ ತಾರೀಕಿಗೆ ಬರ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಮೈಸೂರಿನ ಜನ ಸೇರಬೇಕು. ನೀವು ಆವತ್ತು ದಿನ ಮನೇಲಿ ಕೂತ್ಕೊಡ್ಬೇಡಿ. ಕಳ್ಳತನಕ್ಕೆ ಸಪೋರ್ಟ್ ಕೊಡೋಕ್ಕೆ ಇನ್ನೊಂದು ಸಮಾವೇಶ ಆಗ್ತಾ ಇದೆ. ಕಾಂಗ್ರೆಸ್ ಅಂದರೆ ಕಳ್ಳರ ಗುಂಪು, ಅದನ್ನು ಸಮಾವೇಶ ಮಾಡ್ತಿದೆ. ಅಂದರೆ ಕಳ್ಳರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ಸಮಾವೇಶ. ಈ ಮೈಸೂರಿನ ಜನತೆಯಲ್ಲಿ ನಾನೊಂದು ಪ್ರಾರ್ಥನೆ ಮಾಡಿದೆ, ಅವತ್ತೊಂದು ದಿನ ನೀವು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಈ ಸಿದ್ದರಾಮಯ್ಯನವರಿಗೆ ಒಂದು ಉತ್ತರ ಕೊಡಬೇಕು ನಾವು. ಯಾಕೆಂದರೆ ಧ್ವನಿ ಎತ್ತದಿದ್ದರೆ ಇನ್ಯಾರ್ರಿ ಧ್ವನಿ ಎತ್ತಾರೆ? ಕಂಪ್ಲೇಂಟ್ ಈಗ ರಾಜ್ಯಪಾಲರು ಕೂಡ ಅಶೋಕಾಸ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಈಗ ಅವ್ರ ಮೇಲೆ ಕೂಡ ಕಾನೂನು ಕ್ರಮಕ್ಕೆ ಅವರು ಕೂಡ ಮಾತಾಡ್ತಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದು? ಇದು ಹೇಗೆ ಅಂದರೆ, ಈಗ ಈ ಪೊಲೀಸರು ಕಳ್ಳನನ್ನು ಹಿಡಿಯಕ್ಕೆ ಬರ್ತಾರಲ್ಲ, ಆಗ ಕಳ್ಳ ಅಂತ ಕಿರ್ಚ್ಕೊಳ್ಳೋದು, ಜನರಿಗೆ ಕನ್ಫ್ಯೂಸ್ ಆಗಿ ಪೊಲೀಸರನ್ನ ಇಟ್ಕೊಂಡು ಬಡಿತಾರೆ, ಈ ಪೊಲೀಸೇ ಕಳ್ಳ ಅಂತ. ಅದೇ ಥರ ಈಗ ಈ ಕಳ್ಳನಿಗೆ ಶೋಕಾಸ್ ನೋಟಿಸ್ ಮಾಡಿದ್ದಾರೆ ರಾಜ್ಯಪಾಲರು. ಈಗ ಈ ಕಾಂಗ್ರೆಸ್ನವರು ಈ ಕಳ್ಳರೆಲ್ಲ ಸೇರ್ಕೊಂಡು ಕಳ್ಳ ಅಂತ ರಾಜ್ಯಪಾಲರು ಹೇಳೋದು. ರಾಜ್ಯಪಾಲರದ್ದು ಕೆಲಸ ಏನು? ಆಡಳಿತದಲ್ಲಿ ಕಳ್ಳತನ ಆದರೆ ಅದ್ರ ಬಗ್ಗೆ ಎಚ್ಚರಿಕೆ ವಹಿಸೋದು. ಆ ಕೆಲಸವನ್ನು ರಾಜ್ಯಪಾಲರು ಇವತ್ತು ಮಾಡಿದ್ದಾರೆ. ಶೋಕಾಸ್ ನೋಟಿಸ್ ಕೊಟ್ಟರೆ ತಪ್ಪೇನು? ಉತ್ತರ ಕೊಡಿರಿ. ನಾನು ಕದ್ದಿಲ್ಲ ಅಂತ. ಬೇನಾಮಿ ಆಸ್ತಿಯಲ್ಲಿ ಮೈಸೂರಲ್ಲಿ ಎಷ್ಟು ಆಸ್ತಿ ಹೊಡೆದಿದ್ದೀರಿ ನೀವು? ಎಷ್ಟು ಆಸ್ತಿ ಹೊಡೆದಿದ್ದೀರಿ? ಯಾರ್ಯಾರ ಹೆಸರಿನಲ್ಲಿ ಮೈಸೂರಿನಲ್ಲಿ ನಿಮ್ಮ ಆಸ್ತಿ ಇದೆ? ನೀವೇನು ಬಡವರ, ಹಿಂದುಳಿದ ವರ್ಗದವರ ನೀವು ನಿಜವಾಗಿಯೂ? ಮೈಸೂರಿನಲ್ಲಿ ಅತ್ಯಂತ ಶ್ರೀಮಂತ ಯಾರಾದ್ರಿದ್ರೆ ಅದು ಸಿದ್ದರಾಮಯ್ಯ. ದಾಖಲೆಗಳ ಸಮೇತ ಹೇಳ್ತೀರಾ ಇದನ್ನು? ಖಂಡಿತ. ಯಾಕೆಂದರೆ ಅವರಿಗೆ ಸ್ನೇಹಮಯಿ ಕೃಷ್ಣರವರು ಇವರು ನೋಟಿಫೈ ಮಾಡಿದ ಒಂದು ಕೇಸನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ನೋಡ್ರಿ, 1400 ಕೋಟಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆಸ್ತಿ, ಅದು ಹಣ ನಮ್ಮ ಬಜೆಟ್ನಲ್ಲಿ ಇಟ್ಟ ಹಣ, ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿದು ಉಳಿತಾಯ ಆದ ಹಣ 1400 ಕೋಟಿ. ಅದನ್ನು ವಿಧಾನ ಪರಿಷತ್ ಸದಸ್ಯರಾದ ಅರುಣ್ ಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. DH ಶಂಕರಮೂರ್ತಿ ಅಂತ ಇದ್ರಲ್ಲ, ಅವರ ಮಗ ಅರುಣ್ ಕುಮಾರ್ ಅಂತ. ಅವರು ನೀವು ಉತ್ತರ ಕೊಟ್ರ? ಆ 1400 ಕೋಟಿಯನ್ನು ನೀವು ಈ ಪುಕ್ಸಟೆಗೆ ಬಳಸಿದ್ದೀರಿ. ನಾಚಿಕೆ ಆಗೋದಿಲ್ಲ ನಿಮಗೆ? ಸುಳ್ಳು ಹೇಳ್ಕೊಂಡು ಅಧಿಕಾರಕ್ಕೆ ಬಂದು ಮೊದಲು 14 ಸೈಟನ್ನು ಬಿಡಿ, ಇಲ್ಲದಿದ್ದರೆ ಆ ಯೋಧನ ಪತ್ನಿಗೆ ಒಂದು ಸೈಟ್ ಕೊಡಿ, ಆಗ ನಿಮ್ಮನ್ನು ನಾವು ಗೌರವಿಸ್ತೀವಿ. ಯೋಧರು ಸುಮಾರು ಜನ ಹಾಕಿದ ಅಪ್ಲಿಕೇಶನ್ ಹಾಕಿದ್ದಾರೆ ಸರ್. ನನ್ನ ಹತ್ರ ಕೂಡ ಬಂದು ಕಂಪ್ಲೇಂಟ್ ಮಾಡಿದರು. ಅವಾಗಲೂ ಇದೇ ದಿನೇಶ್ ಅವರಿದ್ರು ಮತ್ತು ನಟೇಶ್ ಅವರು ಕೂಡ ಇದ್ರು, ಕೂಡ ಯಾರೂ ಕೂಡ ಸೈಟ್ಗಳು ಕೊಟ್ಟಿಲ್ಲ. ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ, ಆ ಯೋಧರು ಕಣ್ಣೀರು ಹಾಕೊಂಡು ಹೋಗಲಿ ಬೇಡ ಸರ್ ಅಂತ ಬಿಟ್ಬಿಟ್ಟು ಹೋದರು. ಸೊ ಇದೆಲ್ಲ ಕೂಡ ಒಂದು ಮೆಸೇಜ್ ಆಗಬೇಕು. ಈಗ ನೀವು ಕಂಪ್ಲೇಂಟ್ ಕೊಟ್ಟದ್ದು ನೆಕ್ಸ್ಟ್ ಹೋರಾಟ ಏನು ಸರ್? ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಜನಜಾಗೃತಿಗಾಗಿ. ನಾನು ಪುಕಾರ್ ಕೊಟ್ಟಿದ್ದು, ನಾನು ಮೊದಲು ಪುಕಾರ್ ಕೊಡದಿದ್ದರೆ ನಾನು ಹೇಗೆ ಹೇಳೋದು ಇನ್ನೊಬ್ಬರಿಗೆ ಪುಕಾರ್ ಕೊಡಿ ಅಂತ? ನಾನು ಮೈಸೂರಿನ ಜನತೆಯಲ್ಲಿ ಯಾರೆಲ್ಲ ನಿವೇಶನಕ್ಕಾಗಿ ನೀವು ಅರ್ಜಿ ಬರೆದಿದ್ದೀರಿ, ಕಂಪ್ಲೇಂಟ್ ಕೊಡ್ರಿ. ಜಿಲ್ಲಾಧಿಕಾರಿಗೆ ಕಂಪ್ಲೇಂಟ್ ಕೊಡಿ, ಕಮಿಷನರ್ಗೆ ಕಂಪ್ಲೇಂಟ್ ಕೊಡಿ. ಲೂಟಿಕೋರರೆಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ ಚಕ್ಕಳ ಮಕ್ಕಳು ಹಾಕ್ಕೊಂಡು. ನೀವು ತಡೆಯೋಣ. ನಾವು ಹೇಳೋದು ಏನಂದರೆ, ಒಂದು ಧ್ವನಿ ಎತ್ತೋಣ ರೀ. ನಾವೆಲ್ಲ ತೆರಿಗೆದಾರರು, ನಮಗೆ ಯಾಕೆ ಭಯ? ನಾವು ತೆರಿಗೆ ಕಟ್ಟಿಲ್ವಾ? ಸರ್ಕಾರದಲ್ಲಿ ತೆರಿಗೆ ಕಟ್ತಾ ಇಲ್ವಾ? ಇನ್ನು ಪುಕ್ಸಟೇನಾ? ಈಗ ಆಯಿತು, ಇವಾಗ ಸಿದ್ದರಾಮಯ್ಯವರು ತಪ್ಪು ಮಾಡಿಲ್ಲ ಅಂತ ನಾವು ಚರ್ಚೆ ಕೂತ್ಕೊಳ್ತೀವಿ ಅಂತ ಒಂದು ಟೀಮ್ ರೆಡಿ ಆದರೆ, ನೀವು ಅವರೊಟ್ಟಿಗೆ ಚರ್ಚೆ ಕೂತ್ಕೊಳ್ಳೋಕೆ ರೆಡಿ ಇದ್ದಾರೆ ನಮ್ಮ ಮಾಧ್ಯಮದ ಮುಖಾಂತರ? ಖಂಡಿತ ಅವ್ರನ್ನ ಕರೀರಿ, ನಾವು ದಾಖಲೆಗಳ ಸಮೇತ ಬರ್ತೀವಿ. ಆ ದಾಖಲೆಗಳಿಗೆ ಉತ್ತರ ಕೊಡಲಿ. ಒಂದು ಅಭಿವೃದ್ಧಿಯಾದ ಜಾಗವನ್ನು ರಸ್ತೆಯಾಗಿ, ಪಾರ್ಕಾಗಿ, ಮತ್ತು ಒಳಚರಂಡಿಯಾದ ಜಾಗವನ್ನು ಮತ್ತೆ ಹೇಗೆ ಕನ್ವರ್ಷನ್ ಮಾಡಿದ್ರಿ? ಅದು ಕೃಷಿ ಭೂಮಿ ಅಂತ ಯಾವನ ಮೂರ್ಖ ಮುಟ್ಟಾಳ ಜಿಲ್ಲಾಧಿಕಾರಿ ಕೊಡ್ತಾರೆ? ಅದನ್ನು ಹೇಗೆ ರೀ ಕನ್ವರ್ಷನ್ ಮಾಡೋದು? ರಸ್ತೆಯಾಗಿ ಪಾರ್ಕ್ ಆಗಿರೋ ಜಾಗವನ್ನು ಅದನ್ನು ಕೃಷಿ ಭೂಮಿ ಅಂತ ಕೊಡ್ತಾರಲ್ರಿ? ಅದು ಸಿದ್ದರಾಮಯ್ಯನ ಆಡಳಿತದಲ್ಲಿ ಮಾತ್ರ ಸಾಧ್ಯ ಈ ಥರ ವರದಿ ಕೊಡಲಿಕ್ಕೆ. ಓಕೆ, ಸೊ ಯಾರಾದರೂ ಚರ್ಚೆಗೆ ಬಂತು ಅಂದರೆ ನಾನು ನಿಮ್ಗೆ ಕಾಲ್ ಮಾಡ್ತೀವಿ ಸರ್, ನೀವು ಬಂದು ಚರ್ಚೆ ಕೂತ್ಕೊಂಡು. ಖಂಡಿತ. ಯಾಕೆಂದರೆ ನಾವು ಮಾತಾಡೋದು ಆಧಾರ ದಾಖಲೆಗಳನ್ನು ನೋಡಿ, ಸ್ನೇಹಮಯಿ ಕೃಷ್ಣರವರ ದಾಖಲೆಗಳನ್ನು ನೋಡಿದ ಮೇಲೆ ಇವರು ಎಂಥ ಕಳ್ಳರು ಅಂತ ಗೊತ್ತಾಗಿದೆ. ಹಾಗಾದರೆ ಸ್ವತಃ ಸಿದ್ದರಾಮಯ್ಯನವರು ಇಷ್ಟೊತ್ತಿಗೆ, ನಾನು ಹೇಳೋದು, ಒಂದು ತಪ್ಪು ನಡೆದು ಹೋಗುತ್ತೆ. ತಪ್ಪು ನಡೆದು ಹೋದಾಗ ಅದನ್ನು ಅರ್ಥ ಮಾಡಿಕೊಂಡು, ಇಲ್ಲ ಈ 14 ಸೈಟನ್ನು ನನಗೆ ಗೊತ್ತಿರಲಿಲ್ಲ, ಇಷ್ಟೆಲ್ಲ ಗೋಲ್ಮಾಲಿದೆ ಅಂತ, ನಾನು ಈ 14 ಸೈಟನ್ನು ಬಿಟ್ಟಿದ್ದೀನಿ ಅಂತ ಹೇಳಬೇಕಾಗಿತ್ತಲ್ವ? ಬಿಟ್ಟಿದ್ರೆ ಇವತ್ತು ಸಿದ್ದರಾಮಯ್ಯ ಗ್ರೇಟ್ ಆಗ್ತಿದ್ರು. ಎಲ್ಲ ಅದನ್ನು ಹೊಡ್ಕೊಂಡು ಕೂತಿದ್ದಾರೆ. ಈ ಥರ ಎಷ್ಟು ಹೊಡೆದಿದ್ದೀರಿ ನೀವು ಹೇಳಿ ದಯವಿಟ್ಟು. ಓಕೆ, ಚೆನ್ನಾಗಿ ಸೈಟನ್ನು ಬಿಟ್ಟು ತನಿಖೆಗೆ ಒಳಪಡಿಸಿ, ತನಿಖೆಯಲ್ಲಿ ತಪ್ಪಿಲ್ಲ ಅಂತಂದಾಗ ವಾಪಸ್ ತೊಗೊಂಡಿದ್ರು ಆಗ್ಬೋದಾಗಿತ್ತು. ಈಗ ನಾನು ಹೇಳೋದೇನೆಂದರೆ, ಈಗ ವಿರೋಧ ಪಕ್ಷದವ್ರನ್ನ ಕಟ್ಟಿ ಹಾಕಲಿಕ್ಕೆ ಇದೊಂದೇ ಸಾಕಿತ್ತು, ಎಲ್ಲರ ಬಣ್ಣ ಬಯಲಾಗ್ತಿತ್ತು. ಅವತ್ತು ಇವರೇ ಹೇಳ್ತಾ ಇದ್ದಾರಲ್ಲ, BJPಯ ಕಾಲದಲ್ಲೇ ನನಗೆ ಸೈಟ್ ಕೊಟ್ಟಿದ್ದು ಅಂತ. ಹಿಡಿಬೋದಾಗಿತ್ತಲ್ಲ ಕಳ್ಳರನ್ನ. ಇವರೇ ಸೈಟನ್ನು ವಾಪಸ್ ಕೊಟ್ಟು BJPಯವರ ಮೇಲೆ ಕೇಸ್ ದಾಖಲಿಸ್ಬೋದಾಗಿತ್ತಲ್ಲ. ಯಾಕೆ ದಾಖಲಿಸಲಿಲ್ಲ? ನೀನು ತಿನ್ನು, ನಾನು ತಿಂತೀನಿ, ಇಬ್ಬರು ಸೇರ್ಕೊಂಡು ತಿನ್ನೋಣ ಅಂತ. ಒಬ್ಬರು ಫೈಲನ್ನು ಇನ್ನೊಬ್ಬರು ನೋಡೋದಿಲ್ಲ. ಅಲ್ಲಿ ಒಂಥರ ಕಾಂಪ್ರಮೈಸ್ ಈ ಮೋಡದಲ್ಲಿ. ಇದು ರೈಟ್ ನ್ಯೂಸ್.